All my dear students, yesterday we practiced 10 questions related to second language English, and I am very confident that you all have watched my videos and you enjoyed. My dear students, let us today practice from the question number 11 to 2021. Let us try our level best. ಪ್ರಿಯ ವಿದ್ಯಾರ್ಥಿಗಳೇ, ನಿನ್ನೆ ನಾವು 10 ಪ್ರಶ್ನೆಗಳನ್ನ ಪ್ರಾಕ್ಟೀಸ್ ಮಾಡಿದ್ದೇವೆ. ಮಾಡೆಲ್ ಕ್ವೆಶ್ಚನ್ ಪೇಪರ್ ನಂಬರ್ 1. ಇವತ್ತು ನಾವು ಪ್ರಶ್ನೆ ನಂಬರ್ 11ರಿಂದ ನಾವು ಅಟ್ಲೀಸ್ಟ್ 20ರವರೆಗೆ ಪ್ರಶ್ನೆಗಳಾದ್ರೂ ನಾವು ಪ್ರಾಕ್ಟೀಸ್ ಮಾಡುವಂತಹ ಪ್ರಯತ್ನವನ್ನ ಮಾಡೋಣ. ವಿದ್ಯಾರ್ಥಿಗಳೇ, ಇವಾಗ ಸ್ಟಾರ್ಟ್ ಮಾಡೋಣ ನೋಡಿ. ಸೊ ಪ್ರಶ್ನೆ ನಂಬರ್ 10 ಈಗ ನಾನು ಹೋಗ್ತಾ ಇದ್ದೇನೆ ನೋಡಿ. ಈಗ ಕ್ವಶನ್ ನಂಬರ್ 11 ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸ್. ಕೆಳಗಿನ ಸೆಂಟೆನ್ಸ್ ಅನ್ನು ನಾವು ಪ್ಯಾಸಿವ್ ವಾಯ್ಸ್ ಮಾಡಬೇಕು. ಸ್ವಾಮಿ ಕಾಟ್ ದ ಬರ್ಗ್ಲಾರ್. ಸ್ವಾಮಿ ಕಾಟ್ ದ ಬರ್ಗ್ಲಾರ್. ಸ್ವಾಮಿ ಕಾಟ್ ದ ಬರ್ಗ್ಲಾರ್. ವಿದ್ಯಾರ್ಥಿಗಳೇ, ಇಲ್ಲಿ ಸ್ವಾಮಿ ಎನ್ನುವುದು ಸಬ್ಜೆಕ್ಟ್ ಆಗಿದೆ, ದ ಬರ್ಗ್ಲಾರ್ ಎನ್ನುವುದು ಆಬ್ಜೆಕ್ಟ್ ಆಗಿದೆ, ಮತ್ತೆ ಮಿಡಲ್ ನಲ್ಲಿರುವಂತಹ ಕಾಟ್ ಎನ್ನುವಂತ ವರ್ಡ್ ಅದು ಪಾಸ್ಟ್ ವರ್ಬ್ ಆಗಿದೆ, V2 ನಲ್ಲಿ ಇದೆ. ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಅಬ್ಜೆಕ್ಟ್ ಅನ್ನ ಸಬ್ಜೆಕ್ಟ್ ನಲ್ಲಿ ಇಡಬೇಕು, ಸಬ್ಜೆಕ್ಟ್ ಅನ್ನ ಆಬ್ಜೆಕ್ಟ್ ನಲ್ಲಿ ಇಡಬೇಕು, ಮತ್ತೆ ಸೆಂಟರ್ ನಲ್ಲಿರುವಂತಹ ವರ್ಬ್ ಅನ್ನು ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ನಲ್ಲಿ ಅಂದ್ರೆ V3 ನಲ್ಲಿ ಚೇಂಜ್ ಮಾಡಬೇಕು. ಅಂದ್ರೆ ಯಾವ ರೀತಿಯಾಗಿ ಮಾಡ್ಬೇಕು ನೋಡಿ. ದ ಬರ್ಗ್ಲಾರ್ ಎನ್ನುವುದು ಅಬ್ಜೆಕ್ಟ್ ಆಗಿರೋದ್ರಿಂದ ಈ ದ ಬರ್ಗ್ಲಾರ್ ಅಬ್ಜೆಕ್ಟ್ ಅನ್ನ ಸಬ್ಜೆಕ್ಟ್ ನಲ್ಲಿ ಇಡಬೇಕು. ಏನಾಯ್ತು? ದ ಬರ್ಗ್ಲಾರ್. ಆಯ್ತಾ? ಸ್ವಾಮಿ ಎನ್ನುವಂಥದ್ದು ಸಬ್ಜೆಕ್ಟ್ ಆಗಿರುವುದು, ಇದನ್ನ ಸಬ್ಜೆಕ್ಟ್ ನಲ್ಲಿ ಇರುವುದನ್ನ ಅಬ್ಜೆಕ್ಟ್ ನಲ್ಲಿ ತರಬೇಕು. ನೋಡಿ, ಅಬ್ಜೆಕ್ಟ್ ನಲ್ಲಿ ತಂದಿದ್ದೇನೆ. ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ಏನ್ ಮಾಡಬೇಕು ವಿದ್ಯಾರ್ಥಿಗಳೇ, ಈ ಮಿಡಲ್ ನಲ್ಲಿ ಇರುವಂತಹ ಕಾಟ್, CAUGHT ಕಾಟ್, ಇದು ಯಾವ ಟೆನ್ಸು? ಇದು ಪಾಸ್ಟ್ ಟೆನ್ಸ್. ಪಾಸ್ಟ್ ಟೆನ್ಸ್ ಅಂದ ತಕ್ಷಣ ನಮ್ಮ ಮೈಂಡ್ ಅಲ್ಲಿ ಏನು ಬರುತ್ತೆ? ವಾಸ್ ಮತ್ತು ವರ್ ಎನ್ನುವಂತಹ ಹೆಲ್ಪಿಂಗ್ ವರ್ಬ್ಗಳನ್ನು ನಾವು ಬಳಕೆ ಮಾಡಬೇಕು. ಇಲ್ಲಿ ದ ಬರ್ಗ್ಲಾರ್ ಅಂತ ಫಸ್ಟಿಗೆ ಬರೆದಿದ್ದೇವೆ. ದ ಬರ್ಗ್ಲಾರ್ ಎನ್ನುವುದು ಸಿಂಗುಲರ್ ಇದೆಯೋ ಅಥವಾ ಪ್ಲೂರಲ್ ಇದೆಯೋ? ದ ಬರ್ಗ್ಲಾರ್ ಎನ್ನುವುದು ಸಿಂಗುಲರ್ ಇದೆ. ಸಿಂಗುಲರ್ ಇದ್ರೆ ವಾಸ್ ಬರುತ್ತೆ, ಪ್ಲೂರಲ್ ಇದ್ರೆ ವರ್ ಬರುತ್ತೆ. ಈಗ ಒಂದು ಪ್ರಶ್ನೆ, ಇಲ್ಲಿ ಈಸ್ ಯಾಕೆ ಬಂದಿಲ್ಲ? ಏಕೆಂದ್ರೆ ಇದು ಕಾಟ್ ಎನ್ನುವಂತಹ ಒಂದು ವರ್ಬು ಭೂತಕಾಲ ಪಾಸ್ಟ್ ಟೆನ್ಸ್ ನಲ್ಲಿ ಇರುವುದರಿಂದ ವಾಸ್ ಮತ್ತು ವರ್ ಅನ್ನು ನಾವು ಬಳಸಬೇಕಾಗುತ್ತೆ. ಅದು ಸಿಂಗುಲರ್ ಇದ್ರೆ ವಾಸ್, ಪ್ಲೂರಲ್ ಇದ್ರೆ ವರ್. ಸೊ ಏನಾಯ್ತು? ದ ಬರ್ಗ್ಲರ್ ವಾಸ್ ಕಾಟ್. ಈ ಕಾಟ್ ಅನ್ನ V3 ನಲ್ಲಿ ಏನಾಗುತ್ತೆ? ಕಾಟೇ ಆಗುತ್ತೆ. ಕಾಟ್ ಅನ್ನ V3 ಅಲ್ಲಿ ಕಾಟ್ ಆಗುತ್ತೆ. ನೋಡಿ, V1, V2, V3, V4, V5 ಈ ರೀತಿ 5 ವರ್ಬ್ ಫಾರ್ಮ್ಗಳು ಇರುತ್ತೆ, ನಮ್ಮೆಲ್ಲರಿಗೂ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್ ಕ್ಯಾಚ್, ಇದು V1 ಕ್ಯಾಚ್, V2 ನಲ್ಲಿ ಕಾಟ್, V3 ನಲ್ಲಿ ಕಾಟ್, V4 ನಲ್ಲಿ ಕ್ಯಾಚಿಂಗ್, V5 ನಲ್ಲಿ ಟು ಕ್ಯಾಚ್ ಅಥವಾ ಕ್ಯಾಚಸ್. ಸೊ ಆಕ್ಟಿವ್ ವಾಯ್ಸ್ ಅನ್ನ ಪ್ಯಾಸಿವ್ ವಾಯ್ಸ್ ಆಗಿ ಕನ್ವರ್ಟ್ ಮಾಡಬೇಕಾದ್ರೆ ಈ ಸೆಂಟರ್ ನಲ್ಲಿರುವಂತಹ ವರ್ಬ್ ಅನ್ನ ನಾವು V3ಗೆ ಕನ್ವರ್ಟ್ ಮಾಡ್ಕೋಬೇಕು. ಅಂದ್ರೆ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ನಲ್ಲಿ ಕನ್ವರ್ಟ್ ಮಾಡ್ಕೋಬೇಕು. ಸೊ ಕಾಟ್ ಇದು V2, ಇದರ V3 ಫಾರ್ಮ್ ಕೂಡ ಕಾಟೇ ಆಗುತ್ತೆ. ಸೊ ಏನಾಯ್ತು? ದ ಬರ್ಗ್ಲಾರ್ ವಾಸ್ ಕಾಟ್. ಸಬ್ಜೆಕ್ಟ್ ಅನ್ನೋದನ್ನ ನಾನು ಎಲ್ಲಿಟ್ಟಿದ್ದೀನಿ? ಅಬ್ಜೆಕ್ಟ್ ನಲ್ಲಿ ಇಟ್ಟಿದ್ದೇನೆ. ಆ ರೀತಿ ಇಡಬೇಕಾದ್ರೆ ಅದರ ಹಿಂದೆ ನಾವು ಒಂದು ಪ್ರೆಪೋಸಿಷನ್ ಬೈ ಎನ್ನುವಂಥದ್ದು ಯೂಸ್ ಮಾಡಬೇಕು. ಸೊ ಏನಾಯ್ತು? ದ ಬರ್ಗ್ಲಾರ್ ವಾಸ್ ಕಾಟ್ ಬೈ ಸ್ವಾಮಿ. ಸೊ ಐ ಥಿಂಕ್ ಯು ಅಂಡರ್ಸ್ಟ್ಯಾಂಡ್ ಹೌ ಟು ಚೇಂಜ್ ಆಕ್ಟಿವ್ ವಾಯ್ಸ್ ಇಂಟು ಪ್ಯಾಸಿವ್ ವಾಯ್ಸ್. ಈಗ ಪ್ರಶ್ನೆ ನಂಬರ್ 12 ಏನಿದೆ ನೋಡೋಣ. fill in the blank with the appropriate preposition. ಸೊ ಕೆಳಗೆ ಒಂದು fill in the blanks ನಾವು ಸರಿಯಾದ ಒಂದು preposition ಬಳಕೆ ಮಾಡೋದ್ರ ಮೂಲಕ ತುಂಬಬೇಕು. Don't laugh dash me. Don't laugh on me ಬರುತ್ತೋ? Don't laugh at me, ನನ್ನನ್ನು ನೋಡಿ ನಗಬೇಡಿ. Don't laugh at me ನೋ ಅಥವಾ don't laugh on me ನೋ?
ವಿದ್ಯಾರ್ಥಿಗಳೇ, ಡೋಂಟ್ ಲಾಫ್ ಎಟ್ ಮೀನು ಕೂಡ ಸರಿಯಾದ ಉತ್ತರ, ಡೋಂಟ್ ಲಾಫ್ ಆನ್ ಮೀ ಕೂಡ ಸರಿಯಾದ ಉತ್ತರ. ಆದರೆ ನೇಟಿವ್ ಇಂಗ್ಲಿಷ್ ಸ್ಪೀಕರು ಜಾಸ್ತಿ ಯೂಸ್ ಮಾಡುವುದು ಯಾವುದು? ಎಟ್ ಎನ್ನುವಂಥದ್ದು. ನೀವು ಪ್ರಶ್ನೆ ಕೇಳಬಹುದು, ಸರ್ ಡೋಂಟ್ ಲಾಫ್ ಆನ್ ಮೀ ಅಂತೂ ಕೂಡ ಬರುತ್ತಲ್ರಿ ಸರ್, ಯಾಕೆ ಬರಂಗಿಲ್ಲ? ಹೌದು ವಿದ್ಯಾರ್ಥಿಗಳೇ, ಡೋಂಟ್ ಲಾಫ್ ಆನ್ ಮೀ ಕೂಡ ಬರುತ್ತೆ, ಡೋಂಟ್ ಲಾಫ್ ಎಟ್ ಮೀ ಕೂಡ ಬರುತ್ತೆ. ಆದ್ರೆ ಇಂಗ್ಲಿಷ್ ಸ್ಪೀಕರ್, ನೇಟಿವ್ ಸ್ಪೀಕರ್ ಜಾಸ್ತಿ ಬಳಕೆ ಮಾಡುವುದು ಎಟ್ ಮೀ ಹೊರತು ಆನ್ ಮೀ ಅಂತ ಅಲ್ಲ. ಸೊ ಹೀಗಾಗಿ ಡೋಂಟ್ ಲಾಫ್ ಎಟ್ ಮೀ ಇದು ಒಂದು ಸರಿಯಾದ ಉತ್ತರ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ನಂಬರ್ 13. Fill in the blank with the appropriate form of the word given in the brackets. ವಿದ್ಯಾರ್ಥಿಗಳೇ, ಬ್ರಾಕೆಟ್ ನಲ್ಲಿ ಒಂದು ವರ್ಡ್ ಅನ್ನು ಕೊಟ್ಟಿದ್ದಾರೆ, ಆ ವರ್ಡ್ ಅನ್ನು ಬೇರೆ ಫಾರ್ಮ್ಗೆ ಚೇಂಜ್ ಮಾಡಬೇಕು. ವಿದ್ಯಾರ್ಥಿಗಳೇ, ಎಲ್ಲಿವರೆಗೆ ನಮಗೆ ಪಾರ್ಟ್ಸ್ ಆಫ್ ಸ್ಪೀಚ್ ನಲ್ಲಿರುವಂತಹ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ ಇನ್ನೊಂದು ಪಾರ್ಟ್ಸ್ ಆಫ್ ಸ್ಪೀಚ್ಗೆ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ವೋ ಅಲ್ಲಿವರೆಗೆ ಇದ್ರ ಬಗ್ಗೆ ನಮಗೆ ಗೊತ್ತಾಗೋದಿಲ್ಲ. ಅಂದ್ರೆ ನಾವು ನನ್ನ ವರ್ಬ್ಗೆ ಯಾವ ರೀತಿ ಕನ್ವರ್ಟ್ ಮಾಡಬೇಕು, ವರ್ಬ್ ಅನ್ನ ನೌನ್ಗೆ ಯಾವ ರೀತಿ ಕನ್ವರ್ಟ್ ಮಾಡ್ಕೋಬೇಕು, ಅಡ್ವರ್ಬ್ ಅನ್ನ ಅಡ್ಜೆಕ್ಟಿವ್ಗೆ ಹೇಗೆ ಕನ್ವರ್ಟ್ ಮಾಡ್ಕೋಬೇಕು, ಅಡ್ಜೆಕ್ಟಿವ್ ಅನ್ನ ಅಡ್ವರ್ಬ್ಗೆ ಹೇಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ ಈ ರೀತಿಯ ಒಂದು ಪ್ರಾಕ್ಟೀಸ್ ಗಳನ್ನು ನಾವು ಮಾಡಿಲ್ಲ ಅಂತಂದ್ರೆ ಈ ಪ್ರಶ್ನೆಗೆ ನಾವು ಉತ್ತರ ಕೊಡೋಕೆ ಸಾಧ್ಯನೇ ಇಲ್ಲ. ನೋಡಿ, ದೇ ಶುಡ್ ಬಿ ಗಿವನ್ ಗುಡ್ ಡ್ಯಾಶ್. ಬ್ರಾಕೆಟ್ ನಲ್ಲಿ ಏನಿದೆ? ಎಜುಕೇಟ್. ವಿದ್ಯಾರ್ಥಿಗಳೇ, ಎಜುಕೇಟ್ ಅಂದ್ರೆ ಏನು? ಎಜುಕೇಟ್ ಅಂದ್ರೆ ಶಿಕ್ಷಣ ಕೊಡು. ಎಜುಕೇಟ್ ಅಂದ್ರೆ ಶಿಕ್ಷಣ ಕೊಡು. ಸೊ ಎಜುಕೇಟ್ ಏನಾಗಿದೆ ವಿದ್ಯಾರ್ಥಿಗಳೇ? ಇದು ವರ್ಬ್ ಆಗಿದೆ. ಏನಾಗಿದೆ? ವರ್ಬ್ ಆಗಿದೆ. ಈ ವರ್ಬ್ ಅನ್ನ ನಾವು ಕನ್ವರ್ಟ್ ಮಾಡಿ ಇಲ್ಲಿ ಏನಂತ ಕನ್ವರ್ಟ್ ಮಾಡಿ ಇಲ್ಲಿ ಆಡ್ ಮಾಡಬೇಕು ಅಂದ್ರೆ ವಿದ್ಯಾರ್ಥಿಗಳೇ, ದೇ ಶುಡ್ ಬಿ ಗಿವನ್ ಗುಡ್ ಎಜುಕೇಶನ್ ಅಂತ ಬರುತ್ತೆ. ಸರ್ ಹೆಂಗ್ ಹೇಳ್ತೀರಿ ಸರ್? ಎಜುಕೇಶನ್ ಹೆಂಗ್ ಬರುತ್ತೆ ರೀ? ಎಜುಕೇಶನ್ ಯಾಕೆ ಬರುತ್ತೆ ಸರ್? ವಿದ್ಯಾರ್ಥಿಗಳೇ, ಎಜುಕೇಶನ್ ಯಾಕೆ ಬರುತ್ತೆ ಅಂತ ಕೇಳಿದಾಗ ನಮ್ಮೆಲ್ಲರಿಗೂ ಗೊತ್ತಿರಬೇಕು, ಯಾವಾಗ್ಲೂ ಲಾಸ್ಟಿಗೆ ಮತ್ತು ಫಸ್ಟಿಗೆ ಅಂದ್ರೆ ಸಬ್ಜೆಕ್ಟ್ ನಲ್ಲಿ ಮತ್ತು ಅಬ್ಜೆಕ್ಟ್ ನಲ್ಲಿ ಯಾವಾಗ್ಲೂ ಏನ್ ಬರುತ್ತೆ? ನೌನ್ ಆದ್ರೂ ಬರುತ್ತೆ, ಪ್ರನೌನ್ ಆದ್ರೂ ಬರುತ್ತೆ, ನೌನ್ ಆದ್ರೂ ಬರುತ್ತೆ, ಪ್ರನೌನ್ ಆದ್ರೂ ಬರುತ್ತೆ. ಇಲ್ಲಿ ಸಬ್ಜೆಕ್ಟ್ ನಲ್ಲಿ ಏನು ಬಂದಿದೆ? ಪ್ರನೌನ್ ಬಂದಿದೆ. ಇಲ್ಲಿ ಅಬ್ಜೆಕ್ಟ್ ನಲ್ಲಿ ಡ್ಯಾಶ್ ಕೊಟ್ಟಿದ್ದಾರೆ. ಎಜುಕೇಟ್ ಎಂಬುದು ಎನ್ನುವಂತಹ ವರ್ಬು ನೌನ್ ಅಲ್ಲಿ ಕನ್ವರ್ಟ್ ಮಾಡ್ಕೋಬೇಕಾದ್ರೆ ಅದು ಏನಾಗುತ್ತೆ? ಎಜುಕೇಶನ್ ಆಗುತ್ತೆ. ಅರ್ಥ ಆಯ್ತಾ ಮಕ್ಕಳೇ? ಈ ಲಾಸ್ಟಿಗೆ ಫಿಲ್ಅಪ್ ಮಾಡಬೇಕು. ಲಾಸ್ಟಿಗೆ ಏನ್ ಬರಬೇಕು? ಯಾವಾಗ್ಲೂ ನೌನ್ ಆದ್ರೂ ಬರಬೇಕು, ಪ್ರನೌನ್ ಆದ್ರೂ ಬರಬೇಕು. ಸೊ ಎಜುಕೇಟ್ ನ ನೌನ್ ಫಾರ್ಮ್ ಏನು? ಎಜುಕೇಶನ್. ಅದಕ್ಕಾಗಿ ವರ್ಬ್ ಟು ನೌನ್ ಇದರ ಒಂದು ನಾವು ಸಂಪೂರ್ಣವಾದ ಪ್ರಾಕ್ಟೀಸ್ ಅನ್ನ ನಾವು ಮಾಡಬೇಕಾಗುತ್ತೆ. ನಾವು ನನ್ನ ವರ್ಬ್ಗೆ ಹೇಗೆ ಕನ್ವರ್ಟ್ ಮಾಡ್ಕೋಬೇಕು, ವರ್ಬ್ ಅನ್ನ ನೌನ್ಗೆ ಹೇಗೆ ಕನ್ವರ್ಟ್ ಮಾಡ್ಕೋಬೇಕು. ಇನ್ ದಿಸ್ ವೇ ವಿ ಹ್ಯಾವ್ ಟು ಪ್ರಾಕ್ಟೀಸ್. ಅವಾಗ ಮಾತ್ರ ನಿಮ್ಗೆ ಈ ಒಂದು ಫಿಲ್ ಇನ್ ದ ಬ್ಲಾಂಕ್ಸ್ ನಾವು ಅತ್ಯುತ್ತಮವಾಗಿ ತುಂಬಬಹುದು. ಓಕೆ ಸ್ಟೂಡೆಂಟ್ಸ್, ಈಗ ನೋಡಿ ಕ್ವಶನ್ ನಂಬರ್ 14. ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್. ವಿದ್ಯಾರ್ಥಿಗಳೇ, ಪ್ರಶ್ನೆ ಏನ್ ಕೇಳ್ತಾ ಇದ್ದಾರೆ ಅಂತಂದ್ರೆ, ಅಂಡರ್ಲೈನ್ ಮಾಡಿರುವಂತಹ ಒಂದು ವರ್ಡ್ ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ನಲ್ಲಿದೆ? ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಒಟ್ಟಾರೆ ಎಷ್ಟು ಪಾರ್ಟ್ಸ್ ಆಫ್ ಸ್ಪೀಚ್ ವಿದ್ಯಾರ್ಥಿಗಳೇ? 8 ಪಾರ್ಟ್ಸ್ ಆಫ್ ಸ್ಪೀಚ್. ನೌನ್, ಪ್ರನೌನ್, ವರ್ಬ್, ಅಡ್ವರ್ಬ್, ಅಡ್ಜೆಕ್ಟಿವ್, ಪ್ರಪೋಸಿಷನ್, ಕಂಜಂಕ್ಷನ್, ಇಂಟರ್ಜೆಕ್ಷನ್. ಈಗ ಅಂಡರ್ಲೈನ್ ಎದ್ರ ಕೆಳಗಡೆ ಇದೆ? 2. ರವಿ ಓನ್ 2 ಗೋಲ್ಡ್ ಮೆಡಲ್ಸ್ ದಿಸ್ ಇಯರ್. ಹಾಗಾದ್ರೆ TWO2 ಇದು ಯಾವ ಪಾರ್ಟ್ಸ್ ಆಫ್ ಸ್ಪೀಚು? ನಮ್ಗೆ ಗೊತ್ತಿರಬೇಕು ವಿದ್ಯಾರ್ಥಿಗಳೇ. ಇಲ್ಲಿ ನೋಡಿ, 2 ಗೋಲ್ಡ್ ಏನಾಗಿದೆ ವಿದ್ಯಾರ್ಥಿಗಳೇ? ಗೋಲ್ಡ್ ಏನಾಗಿದೆ? ನೌನ್ ಆಗಿದೆ. ಯಾಕೆ? ಇದು ಒಂದು ಹೆಸರು. ಗೋಲ್ಡ್ ಅಂದ್ರೆ ಬಂಗಾರ. ಇದು ಒಂದು ನೌನ್ ಆಗಿದೆ. ಎಷ್ಟು ಗೋಲ್ಡು? 2 ಗೋಲ್ಡು. ಎಷ್ಟು ಗೋಲ್ಡು? 2 ಗೋಲ್ಡು. ಅಂದ್ರೆ ನೌನ್ ಬಗ್ಗೆ ಹೇಳ್ಕೊಡ್ತಾ ಇದೆ. ಯಾವುದು? ಈ 2 ಎನ್ನುವಂಥದ್ದು. ಗೋಲ್ಡ್ ಇದು ನೌನ್ ಆಗಿದೆ. ಎಷ್ಟು ಗೋಲ್ಡು? 2 ಗೋಲ್ಡು. ಅಂದ್ರೆ ನೌನ್ ಬಗ್ಗೆ ಅಥವಾ ಪ್ರನೌನ್ ಬಗ್ಗೆ ಹೇಳಿಕೊಡುವಂತಹ ವರ್ಡ್ ಏನಿರುತ್ತಲ್ಲ, ಆ ವರ್ಡ್ಗೆ ನಾವು ಏನ್ ಕರಿತೇವೆ? ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ ಎದ್ರ ಬಗ್ಗೆ ಹೇಳ್ಕೊಡುತ್ತೆ ಮಕ್ಕಳೇ? ಅಡ್ಜೆಕ್ಟಿವ್ ಏನ್ ಮಾಡುತ್ತೆ? ನೌನ್ ಅಥವಾ ಪ್ರನೌನ್ ಬಗ್ಗೆ ಡಿಸ್ಕ್ರೈಬ್ ಮಾಡುತ್ತೆ. 2
ಗೋಲ್ಡ್. ಎಷ್ಟು ಗೋಲ್ಡ್? 2 ಗೋಲ್ಡ್. ಗೋಲ್ಡ್ ಎನ್ನುವುದು ನೌನ್ ಆದ್ರೆ 2 ಎನ್ನುವುದು ಏನಾಗುತ್ತೆ ವಿದ್ಯಾರ್ಥಿಗಳೇ? ಅಡ್ಜೆಕ್ಟಿವ್ ಆಗುತ್ತೆ. ಏಕೆಂದ್ರೆ 2 ಎನ್ನುವುದು ಗೋಲ್ಡ್ ಬಗ್ಗೆ ಹೇಳ್ಕೊಡ್ತಾ ಇದೆ. ಎಷ್ಟು ಬಂಗಾರ? 2 ಬಂಗಾರ. ಸೊ ಹೀಗಾಗಿ ಇದು 2 ಏನಾಗುತ್ತೆ? ಅಡ್ಜೆಕ್ಟಿವ್ ಆಗುತ್ತೆ. ಅಂಡರ್ಸ್ಟ್ಯಾಂಡ್ ಸ್ಟೂಡೆಂಟ್ಸ್? ವಿದ್ಯಾರ್ಥಿಗಳೇ, ಈಗ ಕ್ವಶನ್ ನಂಬರ್ 15. ಲೆಟ್ ಅಸ್ ಸಿ. ರೀಡ್ ದ ಫಾಲೋವಿಂಗ್ ಕನ್ವರ್ಸೇಷನ್ ಅಂಡ್ ಚೇಂಜ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್. ಮಕ್ಕಳೇ, ಏನ್ ಮಾಡಬೇಕು? ಇಲ್ಲಿ ಒಂದು ಕಾನ್ವರ್ಸೇಷನ್ ಡೈಲಾಗ್ ಅನ್ನ ಕೊಟ್ಟಿದ್ದಾರೆ. ಈ ಅಂಡರ್ಲೈನ್ ಮಾಡಿರುವಂತಹ ಏನು ಸೆಂಟೆನ್ಸ್ ಇದೆ ಅಲ್ಲ, ಇದನ್ನು ನಾವು ಇಂಡೈರೆಕ್ಟ್ ಸ್ಪೀಚ್ ನಲ್ಲಿ ಕನ್ವರ್ಟ್ ಮಾಡಬೇಕು. ಇದಕ್ಕೆ ರಿಪೋರ್ಟೆಡ್ ಸ್ಪೀಚ್ ಅಂತಾರೆ. ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ಗೆ ನಾವೇನಂತೀವಿ? ರಿಪೋರ್ಟೆಡ್ ಸ್ಪೀಚ್ ಅಂತೀವಿ. ಇನ್ನು ನೋಡಿ, ಅಂಡರ್ಲೈನ್ ವರ್ಡ್ ಏನಿದೆ? ನೇಹ ಏನಂತಾಳೆ ಅಂತಂದ್ರೆ, ನೇಹ ಯಾರಿಗಂತ ಇದ್ದಾಳೆ? ನೀತಿಗೆ ಅಂತ ಇದ್ದಾಳೆ. ನೇಹ ಏನಂತ ಇದ್ದಾಳೆ? ಹಲೋ ನೀತಿ, ವಿಲ್ ಯು ಸೆಂಡ್ ಮೀ ಟುಡೇಸ್ ಹೋಮ್ವರ್ಕ್? ವಿಲ್ ಯು ಸೆಂಡ್ ಮೀ ಟುಡೇಸ್ ಹೋಮ್ವರ್ಕ್? ಸೊ ವಿದ್ಯಾರ್ಥಿಗಳೇ, ಇದು ದಿಸ್ ಈಸ್ ಕ್ವಶನ್ ಸೆಂಟೆನ್ಸ್. ಇದು ಕ್ವಶನ್ ಇದೆ. ವಿಚ್ ಕ್ವಶನ್? ವೆದರ್ WH ಕ್ವಶನ್ ಆರ್ ಎಸ್ ನೋ ಕ್ವಶನ್? ದಿಸ್ ಈಸ್ ಎಸ್ ಆರ್ ನೋ ಕ್ವಶನ್. ವಿದ್ಯಾರ್ಥಿಗಳೇ, ಡೈರೆಕ್ಟ್ ಸ್ಪೀಚ್ ಅನ್ನ ಇಂಡೈರೆಕ್ಟ್ ಸ್ಪೀಚ್ ಆಗಿ ಕನ್ವರ್ಟ್ ಮಾಡ್ಕೋಬೇಕಾದ್ರೆ ಎಸ್ ಆರ್ ನೋ ಕ್ವಶನ್ ಒಂದ್ ವೇಳೆ ಇದ್ರೆ ಲಿಂಕಿಂಗ್ ವರ್ಡ್ ಏನಿರುತ್ತೆ? ಇಫ್ ಅಥವಾ ವೆದರ್ ಇರುತ್ತೆ. ಇಫ್ ಅಥವಾ ವೆದರ್ ಈ ಲಿಂಕಿಂಗ್ ವರ್ಡ್ ಯಾವಾಗ ಯೂಸ್ ಮಾಡಬೇಕು? ಒಂದು ವೇಳೆ ಡೈರೆಕ್ಟ್ ಸ್ಪೀಚ್ ಎಸ್ ಆರ್ ನೋ ಕ್ವಶನ್ ನಲ್ಲಿ ಇದ್ರೆ. ಒಂದು ವೇಳೆ ಡೈರೆಕ್ಟ್ ಸ್ಪೀಚ್ WH ಕ್ವಶನ್ ಅಲ್ಲಿ ಇದ್ರೆ WH ಅನ್ನೇ ಬಳಸಬೇಕು. ಅಂದ್ರೆ ವಾಟ್ ಇದ್ರೆ ವಾಟ್, ಹೂ ಇದ್ರೆ ಹೂ, ವೈ ಇದ್ರೆ ವೈ. ಆದ್ರೆ ವಿಲ್ ಯು ಸೆಂಡ್ ಮೀ ಟುಡೇಸ್ ಹೋಮ್ವರ್ಕ್ ಇದು ಎಸ್ ಆರ್ ನೋ ಕ್ವಶನ್ ಇದೆ. ಸೊ ಎಸ್ ಆರ್ ನೋ ಕ್ವಶನ್ ಇದ್ರೆ ಲಿಂಕಿಂಗ್ ವರ್ಡ್ ಏನು ಬರುತ್ತೆ? ಇಫ್ ಆರ್ ವೆದರ್. ಹಾಗಾದ್ರೆ ಇಂಡೈರೆಕ್ಟ್ ಸ್ಪೀಚ್ ಹೆಂಗ್ ಮಾಡ್ಬೇಕು ನೋಡಿ. ನೇಹ, ಕ್ವಶನ್ ಯಾರು ಕೇಳ್ತಾ ಇದಾರೆ? ನೇಹ. ಯಾರಿಗೆ? ನೀತಿಗೆ. ನೇಹ ಆಸ್ಕ್ಡ್ ನೀತಿ. ನೇಹ ಆಸ್ಕ್ಡ್ ನೀತಿ. ನೀತಿಗೆ ಏನು ಕೇಳ್ತಾ ಇದ್ದಾಳೆ? ವೆದರ್. ನೇಹ ಆಸ್ಕ್ಡ್ ನೀತಿ ಅಂತ ಬರೆದ್ಬಿಟ್ಟು ಈ ಕಾಮವನ್ನ ರಿಮೂವ್ ಮಾಡಿ ನಾವು ಏನು ಬರಿಬೇಕು? ಇಫ್ ಬರಿಬೇಕು, ಇಲ್ಲಾಂದ್ರೆ ವೆದರ್ ಬರಿಬೇಕು. ಇಲ್ಲಿ ನೋಡಿ, ಇಫ್ ಅಥವಾ ವೆದರ್. ನಾನು ವೆದರ್ ಯೂಸ್ ಮಾಡ್ತಾ ಇದ್ದೇನೆ ಎಕ್ಸಾಂಪಲ್. ನೇಹ ಆಸ್ಕ್ಡ್ ನೀತಿ ವೆದರ್. ವೆದರ್ ಅಂತ ಬರೆದ್ಬಿಟ್ಟು ಈ ಯು ಅನ್ನೋದು ಈ ಕಡೆ ತರಬೇಕು, ವಿಲ್ ಅನ್ನೋದು ಈ ಕಡೆ ತರಬೇಕು, ಆಮೇಲೆ ಟೆನ್ಸ್ ಅನ್ನೋದು ಚೇಂಜ್ ಮಾಡಬೇಕು. ವೆದರ್ ಯು. ವೆದರ್ ಯು. ಯು ಅಂದ್ರೆ ಯಾರಿಲ್ಲಿ? ನೀತಿ. ನೇಹ ಯಾರಿಗೆ ಹೇಳ್ತಾ ಇದ್ದಾಳೆ ಯು ಅಂತ? ಯು ಅಂದ್ರೆ ಯಾರು? ನೀತಿ. ಅಂದ್ರೆ ಯು ಅಂದ್ರೆ ಏನಾಗುತ್ತೆ? ಸಿ ಬರುತ್ತೆ. ಸಿ ಯಾಕೆ ಬರುತ್ತೆ? ಏಕೆಂದ್ರೆ ನೀತಿ ಇಸ್ ಎ ಗರ್ಲ್. ಸೊ ಏನಾಗುತ್ತೆ? ನೇಹ ಆಸ್ಕ್ಡ್ ನೀತಿ ವೆದರ್, ಲಿಂಕಿಂಗ್ ವರ್ಡ್ ವೆದರ್, ಕಾಮ ತೆಗೆದು ವೆದರ್. ವೆದರ್ ಸಿ ವುಡ್. ಈ ಯು ಎಂಬುದು ಸಿ ಆಯ್ತು, ಅದು ಫಸ್ಟಿಗೆ ಬರಿಬೇಕು. ವಿಲ್ ಅನ್ನೋದು ಸೆಕೆಂಡಿಗೆ ಬರಿಬೇಕು. ಯಾಕೆ? ಕ್ವಶನ್ ಅನ್ನ ನಾವು ಅಸರ್ಟಿವ್ ನಲ್ಲಿ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಕ್ವಶನ್ ಸೆಂಟೆನ್ಸ್ ಅನ್ನ ಅಸರ್ಟಿವ್ ಸೆಂಟೆನ್ಸ್ ಗೆ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಯು ಅನ್ನೋದು ಈ ಕಡೆ ತರಬೇಕು, ವಿಲ್ ಅನ್ನೋದು ಈ ಕಡೆ ತರಬೇಕು, ಸ್ಥಳವನ್ನು ಚೇಂಜ್ ಮಾಡಬೇಕು. ಸೊ ಇಲ್ಲಿ ಯು ಅಂದ್ರೆ ಯಾರು? ನೀತಿ. ಸೊ ಯು ಅಂದ್ರೆ ಏನು ಬರಿಬೇಕು? ಸಿ. ಸಿ ವುಡ್. ಸಿ ವುಡ್. ನೋಡಿ ಇಲ್ಲಿ ಆನ್ಸರ್ ನೋಡಿ, ಸಿ ವುಡ್. ಸಿ ವುಡ್ ಆಗಿದ ತಕ್ಷಣ ವೆದರ್ ಸಿ ವುಡ್ ಸೆಂಡ್, ವೆದರ್ ಸಿ ವುಡ್ ಸೆಂಡ್ ಮೀ. ಮೀ ಅಂದ್ರೆ ಯಾರು ಇಲ್ಲಿ? ನೇಹ. ಮೀ ಅಂದ್ರೆ ಯಾರು? ನೇಹ ಅಂದ್ರೆ ಗರ್ಲ್. ಸೊ ಮೀ ಅಂದ್ರೆ ಏನಾಗುತ್ತೆ? ಹರ್ ಆಗುತ್ತೆ. ನೋಡಿ, ಹರ್. ಹರ್. ಟುಡೇ ದಿಂದ ಏನಾಗುತ್ತೆ? ದಟ್ ಡೇ. ಟುಡೇ ದಿಂದ ಏನಾಗುತ್ತೆ? ದಟ್ ಡೇ. ಉಳಿದಿದ್ದು ಆಸ್ ಇಟ್ ಈಸ್. ಸೊ ಏನಾಯ್ತು ಆನ್ಸರು? ನೇಹ ಆಸ್ಕ್ಡ್ ನೀತಿ ವೆದರ್ ಸಿ ವುಡ್. ಸೊ ಯು ಅನ್ನೋದು ಸಿ ಆಯ್ತು, ವಿಲ್ ಅನ್ನೋದು ವುಡ್ ಆಯ್ತು, ಸೆಂಡ್ ಹರ್ ಟುಡೇಸ್ ಇದಿಂದು ದಟ್ ಡೇಸ್ ಆಯ್ತು, ದಟ್ ಡೇಸ್ ಹೋಮ್ವರ್ಕ್. ಸೊ ಈ ರೀತಿಯಾಗಿ ನಾವು ತುಂಬಾ ಕೇರ್ಫುಲ್ ಆಗಿ ಡೈರೆಕ್ಟ್ ಅನ್ನ ಇಂಡೈರೆಕ್ಟ್ ಸ್ಪೀಚ್ ಗೆ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಈಗ ನೆಕ್ಸ್ಟ್ ಕ್ವಶನ್ ಗೆ ಮೂವ್ ಆಗೋಣ. Question number 16. Use the word walk. Use the word walk as a verb in your own sentence. ಈ ವಾಕ್ ಎನ್ನುವಂತಹ ಒಂದು ವರ್ಡ್ ಅನ್ನ ವರ್ಬ್ ಆಗಿ ಯೂಸ್ ಮಾಡಿಬಿಟ್ಟು ನಮ್ಮದೇ ಆದ ಒಂದು ಸೆಂಟೆನ್ಸ್ ಅನ್ನ ಮಾಡಬೇಕು. ಯಾವುದೇ ರೀತಿಯ ಸೆಂಟೆನ್ಸ್ ಮಾಡಬಹುದು. ಹೆಂಗೆ? ಐ ವಾಕ್ ಟು ಸ್ಕೂಲ್ ಡೈಲಿ. ಐ ವಾಕ್ ಡೈಲಿ 4 kilometers. ಅಂದ್ರೆ ನಾನು ಡೈಲಿ 4 ಕಿಲೋಮೀಟರ್ ವಾಕ್ ಮಾಡುತ್ತೇನೆ.
ಐ ಆಮ್ ವಾಕಿಂಗ್ ಆನ್ ದ ರೋಡ್, ನಾನು ರೋಡಿನ ಮೇಲೆ ವಾಕಿಂಗ್ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ವಾಕಿಂಗ್ ಎನ್ನುವುದನ್ನು ನಾವು ಸೆಂಟೆನ್ಸ್ ನಲ್ಲಿ ವರ್ಬ್ ಆಗಿ ಅಂದ್ರೆ ಕ್ರಿಯಾಪದವಾಗಿ ಬಳಸಿಬಿಟ್ಟು ನಮ್ಮದೇ ಆದ ಒಂದು ಸೆಂಟೆನ್ಸ್ ಅನ್ನ ಮಾಡಬೇಕು ವಿದ್ಯಾರ್ಥಿಗಳೇ. ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ವಿದ್ಯಾರ್ಥಿಗಳೇ, ಪ್ರಶ್ನೆ ನಂಬರ್ 17. ಇಲ್ಲಿ ಏನ್ ಮಾಡಬೇಕು? The following sentence has two errors. Edit the sentence and rewrite it in the answer booklet. The clues are given below. ವಿದ್ಯಾರ್ಥಿಗಳೇ, ಇಲ್ಲಿ ಸೆಂಟೆನ್ಸ್ ನಲ್ಲಿ ಕೆಲವೊಂದು ಗ್ರಾಮ್ಯಾಟಿಕಲ್ ಮಿಸ್ಟೇಕ್ ಅನ್ನ ಕೊಟ್ಟಿದ್ದಾರೆ, ಎರಡು ಮಿಸ್ಟೇಕ್ ಅನ್ನ ಕೊಟ್ಟಿದ್ದಾರೆ. ಆ ಎರಡು ಮಿಸ್ಟೇಕ್ ಅನ್ನ ಐಡೆಂಟಿಫೈ ಮಾಡಿಬಿಟ್ಟು ಆ ಮಿಸ್ಟೇಕ್ ಅನ್ನ ಕರೆಕ್ಷನ್ ಮಾಡಿಬಿಟ್ಟು ಒಂದು ಕರೆಕ್ಟ್ ಸೆಂಟೆನ್ಸ್ ಅನ್ನ ಬರಿಬೇಕು. ಮಕ್ಕಳೇ, ಈ ರೀತಿಯ ಒಂದು ಟಾಸ್ಕ್ ತುಂಬಾ ಕನ್ಫ್ಯೂಸ್ ಮಾಡ್ಕೋತಾರೆ ವಿದ್ಯಾರ್ಥಿಗಳು. ಆದರೆ ತುಂಬಾ ಕೇರ್ಫುಲ್ ಆಗಿ ಇಲ್ಲಿ ನಾವು ಸೆಂಟೆನ್ಸ್ ಗಳನ್ನ ಓದಬೇಕು. ನೋಡಿ, Swami hurried, got up and spread his bed under the bench, but crouched there. ನೋಡಿ, ಇದು ಒಂದು ರೀತಿ ನಮಗೆ ಗ್ರಾಮ್ಯಾಟಿಕಲಿ ಕರೆಕ್ಟ್ ಕಾಣ್ತಾ ಇಲ್ಲ. ಸ್ವಾಮಿ ಗಾಟ್ ಅಪ್ ಅಂದ್ರೆ ಎದ್ದನು. ಸ್ವಾಮಿ ಗಾಟ್ ಅಪ್ ಅಂದ್ರೆ ಎದ್ದನು. ಹೇಗೆ ಎದ್ದನು? ಹರಿಡ್ಲಿ ಅಂದ್ರೆ ಗಡಿಬಿಡಿಯಲ್ಲಿ ಎದ್ದನು. ಸ್ವಾಮಿ ಹರಿಡ್ಲಿ ಗಾಟ್ ಅಪ್ ಅನ್ನೋದು ಏನಾಗಿದೆ? ವರ್ಬ್ ಫ್ರೇಸ್. ಆದ್ರೆ ಹರಿಡ್ ಏನಾಗಿದೆ? ಅಡ್ವರ್ಬ್ ಆಗಿದೆ. ಅಂದ್ರೆ ಸ್ವಾಮಿ ಹರಿಡ್ಲಿ ಗಾಟ್ ಅಪ್. ಹರಿಡ್ ಎಂಬುದು ಏನಾಗಬೇಕು? ಹರಿಡ್ಲಿ ಆಗಬೇಕು. ಗಾಟ್ ಅಪ್ ಅಂಡ್ ಸ್ಪ್ರೆಡ್ ಹಿಸ್ ಬೆಡ್ ಅನ್ನ ಏನ್ ಮಾಡಿದನು? ಹಾಸಿದನು. ಅಂಡರ್ ದ ಬೆಂಚ್. ಮತ್ತೆ ಬೆಂಚಿನ ಕೆಳಗೆ ಏನ್ ಮಾಡಿದನು? ಬೆಡ್ ಅನ್ನ ಹಾಸಿದನು. ಹಾಸ್ಬಿಟ್ಟು ಏನ್ ಮಾಡಿದನು? ಆಮೇಲೆ ಮತ್ತೆ ಕ್ರೌಚ್ ಉಡ್ತೇವೆ ಅಂದ್ರೆ ಅಲ್ಲಿ ಹೊರಗಿದನು. ಸೊ ಇಲ್ಲಿ ಬಟ್ ಬರುವುದಿಲ್ಲ. ಏನ್ ಬರುತ್ತೆ? ಐಂಡ್ ಬರುತ್ತೆ. ಸೊ ಅಂಡರ್ ದ ಬೆಂಚ್, ಹಾಸಿಗೆ ಹಾಸಿದ ಮೇಲೆ ಅವನು ಏನ್ ಮಾಡಿದನಪ್ಪ? ನೆಕ್ಸ್ಟ್ ಐಂಡ್ ಕ್ರೌಚ್ ಉಡ್ದೇರ್. ಏನ್ ಮಾಡಿದನಲ್ಲಿ? ಕ್ರೌಚ್ ಉಡ್ದೇರ್. ವಿದ್ಯಾರ್ಥಿಗಳ ಇಲ್ಲಿ ಕ್ರೌಚ್ ಅಂದ್ರೆ ಬಾಗು, ಬೆಂಡ್ ಆಗೋದು. ಅರ್ಥ ಆಯ್ತಾ? ಸೊ ಈ ರೀತಿ ಎರರ್ ಕರೆಕ್ಷನ್ ಮಾಡಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಈಗ ಗ್ರಾಮರ್ ಪಾರ್ಟು ಹೆಚ್ಚು ಕಡಿಮೆ ಮುಗೀತು. ಮುಂದೆ ಲೆಟರ್ ರೈಟಿಂಗ್, ಎಸ್ ರೈಟಿಂಗ್ ಬರುತ್ತೆ. ಬಟ್ ಈಗ ನೇರವಾಗಿ ಪಾಠಗಳಿಂದ ಪ್ರಶ್ನೆ ಕೇಳ್ತಾ ಇದ್ದಾನೆ. 18ನೇ ಪ್ರಶ್ನೆ ಏನಿದೆ ವಿದ್ಯಾರ್ಥಿಗಳೇ? ಎಲ್ಲಿವರೆಗೆ ನಮಗೆ ಒಂದು ಬುಕ್ಕಿನ ಒಂದು ಪಾಠದ ನಾಲೆಜ್ ಇಲ್ಲ ಅಂತಂದ್ರೆ ಈ ಪ್ರಶ್ನೆಗಳಿಗೆ ನಮಗೆ ಉತ್ತರ ಮಾಡೋಕ್ಕೆ ಆಗಲ್ಲ. ವಿದ್ಯಾರ್ಥಿಗಳೇ ನೋಡಿ, ಪ್ರಶ್ನೆ ಏನಿದೆ? ಡಾನ್ ಅನ್ಸೆಲ್ಮೋ ವಾಸ್ ಪ್ಯಾಷನೇಟ್ ಫಾರ್ ಹಿಸ್ ಲ್ಯಾಂಡ್ ಅಂಡ್ ದ ಚಿಲ್ಡ್ರನ್ ಆಫ್ ಹಿಸ್ ವಿಲೇಜ್ ಜಸ್ಟಿಫೈ. ಏನ್ ಕೇಳ್ತಾ ಇದ್ದಾನೆ? ಡಾನ್ ಅನ್ಸೆಲ್ಮೋ ಎನ್ನುವಂತ ವ್ಯಕ್ತಿ ತನ್ನ ಲ್ಯಾಂಡ್ ಬಗ್ಗೆ, ತನ್ನ ಜಮೀನಿನ ಬಗ್ಗೆ ತುಂಬಾ ಆಸಕ್ತಿಯನ್ನು ಹೊಂದಿದ್ನು, ತುಂಬಾ ಒಂದು ಪ್ಯಾಷನ್ ಅನ್ನು ಹೊಂದಿದ್ನು. ಅಂಡ್ ದ ಚಿಲ್ಡ್ರನ್ ಆಫ್ ಹಿಸ್ ವಿಲೇಜ್, ಅವನ ಒಂದು ಊರಿನ ಮಕ್ಕಳ ಬಗ್ಗೆ ಕೂಡ ಅವನು ತುಂಬಾ ಒಂದು ಪ್ಯಾಷನ್ ಅನ್ನ, ಆಸಕ್ತಿಯನ್ನು ಹೊಂದಿದ್ನು. ಹೇಗೆ? ಜಸ್ಟಿಫೈ ಮಾಡಬೇಕು. ಜಸ್ಟಿಫೈ ಅಂದ್ರೆ ಅದಕ್ಕೆ ನಾವು ಕಾರಣವನ್ನು ಕೊಡಬೇಕು. ಡಾನ್ ಅನ್ಸೆಲ್ಮೋ ಎನ್ನುವಂತ ವ್ಯಕ್ತಿ ತನ್ನ ಭೂಮಿಯ ಬಗ್ಗೆ, ಜಮೀನಿನ ಬಗ್ಗೆ, ಮಕ್ಕಳ ಬಗ್ಗೆ ತುಂಬಾ ಆಸಕ್ತಿಯನ್ನ, ಪ್ಯಾಷನ್ ಹೊಂದಿದ್ದನು. ಹೇಗೆ ಅಂತ ಜಸ್ಟಿಫೈ ಮಾಡಬೇಕು. ಸೊ ವಿದ್ಯಾರ್ಥಿಗಳೇ, ಇದು ಯಾವ ಪಾಠದಿಂದ ಈ ಒಂದು ಕ್ವಶನ್ ಕೇಳಿದ್ದಾರೆ ಅಂತಂದ್ರೆ ಜೆಂಟಲ್ ಮ್ಯಾನ್ ಆಫ್ ರಿಯೋ ಅಂಡ್ ಮೇಡಿಯೋ. ಜೆಂಟಲ್ ಮ್ಯಾನ್ ಆಫ್ ರಿಯೋ ಅಂಡ್ ಮೇಡಿಯೋ ಎನ್ನುವಂತಹ ಪಾಠದಿಂದ ಈ ಕ್ವಶನ್ ಕೇಳಿದ್ದಾರೆ. ಇದು ಒಂದು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ನ ಪಾರ್ಟ್ 1 ಅಲ್ಲಿ ಈ ಒಂದು ಪಾಠ ಇದೆ. ಅದು ಜಸ್ಟಿಫೈ ಮಾಡ್ಬೇಕು. ನಮಗೆ ಗೊತ್ತಿರುವ ಹಾಗೆ ಆ ಪಾಠದಲ್ಲಿ ನಮ್ಗೆ ಏನು ಗೊತ್ತಾಗುತ್ತೆ ವಿದ್ಯಾರ್ಥಿಗಳು? ಡಾನ್ ಅಸ್ಲಿಮೋ ವಾಸ್ ಎ ಪ್ಯಾಷನೇಟ್ ಫಾರ್ ಹಿಸ್ ಲ್ಯಾಂಡ್ ಅಂಡ್ ದ ಚಿಲ್ಡ್ರನ್ ಆಫ್ ರಿಯೋ ಅಂಡ್ ಮೇಡಿಯೋ ಎನ್ನುವಂತ ಗ್ರಾಮದಲ್ಲಿ ಈ ಒಬ್ಬ ವ್ಯಕ್ತಿ ಇರ್ತಾನೆ. ಅವನಿಗೆ ಜಮೀನಿನ ಬಗ್ಗೆ ತುಂಬಾ ಒಂದು ಅಭಿಮಾನ ಇರುತ್ತೆ ಮತ್ತು ಮಕ್ಕಳಿಗೆ ಅಂದ್ರೆ ಅವನು ತುಂಬಾ ಪ್ರೀತಿ ಮಾಡುವಂತಹ ವ್ಯಕ್ತಿಯಾಗಿರ್ತಾನೆ. ನೋಡಿ, ನೆಕ್ಸ್ಟ್ ಏನಿದೆ? ಹಿ ಯೂಸ್ ಟು ಪ್ಲಾಂಟ್ ಎ ಟ್ರೀ. ಅವನಿಗೆ ಗಿಡಗಳು ನೆಡುವುದು, ಗಿಡಗಳು ಹಚ್ಚಬೇಕು ಅನ್ನೋದು ಅಂದ್ರೆ ಪರಿಸರ ಪ್ರೇಮಿ. ಅವನು ತುಂಬಾ ಇಷ್ಟಪಡ್ತಾನೆ. ಪ್ಲಾಂಟ್ ಎ ಟ್ರೀ ಎವ್ರಿ ಟೈಮ್ ಅ ಚೈಲ್ಡ್ ವಾಸ್ ಬಾರ್ನ್ ಇನ್ ದ ವಿಲೇಜ್. ಅಂದ್ರೆ ಆ ಊರಲ್ಲಿ ಎಷ್ಟು ಸಲ ಮಕ್ಕಳು ಹುಟ್ಟುತ್ತಾರೋ ಅಷ್ಟು ಸಲ ಅವನೇನ್ ಮಾಡ್ತಿದ್ನು? ಗಿಡಗಳನ್ನ ನೆಡ್ತಿದ್ನು. ಅರ್ಥ ಆಯ್ತಾ? ಅಂದ್ರೆ ಊರಲ್ಲಿ ಇವತ್ತು 4 ಮಕ್ಕಳು ಹುಟ್ಟಿದ್ದಾರೆ ಅಂದ್ರೆ 4 ಗಿಡಗಳನ್ನು ನೆಡಬೇಕು. ಈ ರೀತಿ ಮನುಷ್ಯ ಅವನು. ಅಂಡ್ ವೆನ್ ಹಿ ಸೋಲ್ಡ್ ಹಿಸ್ ಲ್ಯಾಂಡ್, ಒಂದ್ ಟೈಮ್ ಹೆಂಗ್ ಬಂತಪ್ಪ ಅದು ಅಂದ್ರೆ ಅವನು ತನ್ನ ಜಮೀನನ್ನ ಮಾರ್ತಾನೆ, ಹೊಲವನ್ನ ಮಾರ್ತಾನೆ. ಹಿ ಡಿಡ್ ನಾಟ್ ಸೆಲ್ ದ ಟ್ರೀಸ್. ಒಂದ್ಸಲ ಹೊಲ ಮಾರ್ತಾನೆ, ಆದ್ರೆ ಆ ಒಂದು ಹೊಲದಲ್ಲಿರುವಂತ ಗಿಡಗಳನ್ನು ಅವನು ಮಾರುವುದಿಲ್ಲ.
He said the trees belong to the children of Rio and Medio. ಅವನು ಗಿಡಗಳನ್ನು ಯಾಕೆ ಮಾರುವುದಿಲ್ಲ? ಅವನೇನಂತಾನೆ, ಈ ಗಿಡಗಳಂತಂದ್ರೆ ಈ ಊರಿನ ಮಕ್ಕಳು, ಈ ಊರಿನಲ್ಲಿ ಎಷ್ಟು ಮಕ್ಕಳು ಹುಟ್ಟಿದ್ದಾರೆ ಅಷ್ಟು ಗಿಡಗಳನ್ನು ನಾನು ನೆಟ್ಟಿದ್ದೇನೆ. ಈ ಗಿಡಗಳು ಆ ಮಕ್ಕಳಿಗೆ ಸಂಬಂಧಪಟ್ಟಿವೆ. ಈ ಗಿಡಗಳನ್ನು ಮಾರುವ ಅಧಿಕಾರ ನಾನು ಹೊಂದಿಲ್ಲ. ನಾನು ಜಮೀನನ್ನು ಮಾರಿದ್ದೇನೆ ಹೊರತು ಗಿಡಗಳನ್ನು ಮಾರುವುದಿಲ್ಲ. ಈ ಗಿಡಗಳು ಈ ರಿಯೋ ಅಂಡ್ ಮೀಡಿಯೋ ಊರಿನ ಮಕ್ಕಳ ಗಿಡಗಳು ಅಂತ ಹೇಳ್ತಾನೆ. ಸೊ ಇದರಿಂದ ನಮ್ಗೆ ಏನು ಗೊತ್ತಾಗುತ್ತೆ ಅಂದ್ರೆ, ಆ ಒಂದು ಡಾನ್ ಅಸೆಲ್ಮೋ ಏನಿದ್ದಾನೆ, ಎಷ್ಟು ಒಂದು ಭೂಮಿಯ ಬಗ್ಗೆ ಮತ್ತು ಆ ಊರಿನ ಮಕ್ಕಳ ಬಗ್ಗೆ ಎಷ್ಟು ಪ್ಯಾಷನ್ ಅನ್ನ, ಕಾಳಜಿಯನ್ನು ಹೊಂದಿದನು ಅನ್ನೋದ್ರ ಬಗ್ಗೆ ನಮ್ಗೆ ಗೊತ್ತಾಗುತ್ತೆ. ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯ ಕೊನೆಯ ಪ್ರಶ್ನೆಯನ್ನ ನೋಡೋಣ. ನೋಡಿ, ಅಂಬೇಡ್ಕರ್ ವಾಸ್ ಡಿಸ್ಕ್ರೈಬ್ಡ್ ಆಸ್ ದ ಸಿಂಬಲ್ ಆಫ್ ರೆವೋಲ್ಟ್. ವಾಟ್ ಮೇಡ್ ನೆಹರು ಟು ಡಿಸ್ಕ್ರೈಬ್ ಸೋ? ವಿದ್ಯಾರ್ಥಿಗಳೇ, ಇದು ಕೂಡ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಪಾರ್ಟ್ 1 ಅಲ್ಲಿ ಒಂದು 4ನೇ ಲೆಸನ್ ಆಗಿದೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ನಾವು ಒಂದು ಕ್ರಾಂತಿಕಾರಿ ವ್ಯಕ್ತಿ ಎಂದು ಕರಿತೇವೆ. ಕ್ರಾಂತಿಕಾರಿ ವ್ಯಕ್ತಿಯ ಸಂಕೇತ, ಸಿಂಬಲ್ ಅಂದ್ರೆ ಕ್ರಾಂತಿಕಾರಿಯ ಸಂಕೇತ ಅಂತ ನಾವು ಹೇಳ್ಬೋದು. ವಾಟ್ ಮೇಡ್ ನೆಹರು ಡಿಸ್ಕ್ರೈಬ್ ಸೊ? ನೆಹರು ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಕ್ರಾಂತಿಕಾರಿಯ ಒಂದು ಸಿಂಬಾಲ್ ಎಂದು ವಿವರಣೆ ಮಾಡಿದ್ದಾರೆ. ಯಾಕೆ ವಿವರಣೆ ಮಾಡಿದ್ದಾರೆ ನೆಹರು ಅವರು ಆ ರೀತಿ? ಒಂದು ವೇಳೆ ನಿಮಗೆ ಪಾಠದ ಬಗ್ಗೆ ನಾಲೆಜ್ ಇಲ್ಲ ಅಂದ್ರೆ ಈ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ಸಾಧ್ಯ ಇಲ್ಲ. ನೋಡಿ, ನೆಹರು ಡಿಸ್ಕ್ರೈಬ್ ಡಾಕ್ಟರ್ ಅಂಬೇಡ್ಕರ್ ಆಸ್ ಎ ಸಿಂಬಲ್ ಆಫ್ ರಿವೋಲ್ಟ್. ಯಾಕೆ ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಕ್ರಾಂತಿಕಾರಿಯ ಸಂಕೇತ ಅಂತ ಕರೆದಿದ್ರು ಅಂತಂದ್ರೆ, ಬಿಕಾಸ್ ಡಾಕ್ಟರ್ ಅಂಬೇಡ್ಕರ್ ಆಲ್ವೇಸ್ ಫೌಟ್ ಫಾರ್ ಈಕ್ವಾಲಿಟಿ ಅಂಡ್ ಸೋಷಿಯಲ್ ಜಸ್ಟಿಸ್. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಯಾವಾಗಲೂ ಸಮಾನತೆಗಾಗಿ ಹೋರಾಟ ಮಾಡಿದ್ರು, ನ್ಯಾಯಕ್ಕಾಗಿ ಹೋರಾಟ ಮಾಡಿದ್ರು, ಮತ್ತೆ ಜಾತಿ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡಿದ್ರು. ಹೀಗಾಗಿ ನೆಹರು ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಸಿಂಬಲ್ ಆಫ್ ರಿವೋಲ್ಟ್ ಅಂತ ಕರಿತಿದ್ರು. ಇನ್ ಪಾರ್ಲಿಮೆಂಟ್ he argued for many bills and never let the ministers be complacent. ಅಂದ್ರೆ ಪಾರ್ಲಿಮೆಂಟ್ ನಲ್ಲಿ ಅನೇಕ ಒಂದು ಬಿಲ್ ಗಳ ಬಗ್ಗೆ ಕೂಡ ಅವರು ಆರ್ಗ್ಯೂ ಮಾಡಿದ್ರು, ಯಾವಾಗಲೂ ಸಮಾನತೆ ಬಗ್ಗೆ ಮಾತಾಡ್ತಾ ಇದ್ರು ಡಾಕ್ಟರ್ ಅಂಬೇಡ್ಕರ್ ಅವರು. ಸೊ ಹೀಗಾಗಿ ನೆಹರು ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಸಿಂಬಲ್ ಆಫ್ ರಿವೋಲ್ಟ್ ಎಂದು ಕರೆದಿದ್ದಾರೆ. ವಿದ್ಯಾರ್ಥಿಗಳೇ, ತುಂಬಾ ಟೈಮ್ ಆಗಿದೆ. ರಿಮೈನಿಂಗ್ ಪ್ರಶ್ನೆ ನಾವು ನಾಳೆ ಕಂಟಿನ್ಯೂ ಮಾಡೋಣ. So I request everyone, please subscribe my YouTube channel and hit on the bell icon so that you never miss an update. And please, my dear students, ನನ್ನ ವಿಡಿಯೋ ತಪ್ಪದೆ ನೋಡಿ. This is really very helpful because I am explaining in detail. That's very important. ನಾನು ಅರ್ಧ ಗಂಟೆಯಲ್ಲಿ ಪೂರ ಕ್ವಶನ್ ಪೇಪರ್ ಮುಗಿಸ್ಬೋದು, ಅದೇನು ದೊಡ್ಡ ವಿಷಯ ಅಲ್ಲ. ಬಟ್ ಒಂದೊಂದು ಪ್ರಶ್ನೆಗಳನ್ನ ವಿವರಣಾತ್ಮಕವಾಗಿ ಡೀಪ್ ಆಗಿ ನಾವು ಸ್ಟಡಿ ಮಾಡ್ತಾ ಇದ್ದೇವಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಈ 4 ಮಾಡೆಲ್ ಪೇಪರ್ಗಳು ನೀವೇನಾದ್ರೂ ಪ್ರಾಕ್ಟೀಸ್ ಮಾಡಿದ್ದೆ ಆದ್ರೆ ಯು ಕ್ಯಾನ್ ಗೆಟ್ very good marks, students. So please subscribe my YouTube channel. Thank you everyone and share all your friends. Thank you.